Hello everyone, welcome to my YouTube channel. ನಾನು ಮೀಗನ ಮೇಕಪ್ ಆರ್ಟಿಸ್ಟ್. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿ ಬಂದಿರೋ ನಾನ್ ಬ್ರೈಡಲ್ ಮೇಕಪ್ ಲುಕ್ನ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೀರಾ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಆಯಿಲಿ ಸ್ಕಿನ್ ಆಗಿದೆ ಆ್ಯಂಡ್ ಅನ್ಇವನ್ ಸ್ಕಿನ್ ರಿಂಕಲ್ಸ್ ಯಾವುದೇ ರೀತಿ ಇಲ್ಲ. ನಾನಿಲ್ಲಿ ಫಸ್ಟಿಗೆ ಸೆಟಫಿಲ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ದು ಏನಾದರೂ ಡ್ರೈ ಸ್ಕಿನ್ ಆಗಿದ್ದರೆ ನೀವು ವಾಟರ್ ಬೇಸ್ಡ್ ಯೂಸ್ ಮಾಡಿ. ವಾಟರ್ ಬೇಸ್ ಯೂಸ್ ಮಾಡೋದ್ರಿಂದ ನಮ್ಮ ಮೇಕಪ್ ಕೇಕೆ ಆಗೋದಿಲ್ಲ ಮತ್ತು ಡ್ರೈ ಕೂಡ ಆಗೋದಿಲ್ಲ. ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಕ್ರೀಮ್ ಬೇಸ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಪ್ರೈಮರ್ ಯೂಸ್ ಮಾಡೋದ್ರಿಂದ ನಮ್ಮ ಹ್ಯಾಕ್ನಿ ಮತ್ತು ಪೋರ್ನ ಕಂಪ್ಲೀಟ್ಲಿ ಬ್ಲರ್ ಮಾಡುತ್ತೆ. ನೆಕ್ಸ್ಟು ನಾನು ಡಾಟ್ ಆ್ಯಂಡ್ ಕೇರ್ ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡೋದ್ರಿಂದ ನಮಗೆ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ, ನಮ್ಮ ಮೇಕಪ್ ಗ್ಲೋಸಿ ಲುಕ್ ಬರುತ್ತೆ. ಅದರಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಡರ್ಮಾ ಅವರ ಕನ್ಸಿಲರ್ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಕಣ್ಣಿನ ಮೇಲೆ ನನಗೆ ಸ್ವಲ್ಪ ಡಾರ್ಕ್ನೆಸ್ ಇದೆ. ಅದರಿಂದ ನಾನು 2 ಶೇಡ್ ಡಾರ್ಕ್ ಕನ್ಸಿಲರ್ನ ತೊಗೊಂಡು ನಾನು ಎಲ್ಲೆಲ್ಲ ಅನ್ಇವನ್ ಸ್ಕಿನ್ ಇದೆ ಅದನ್ನು ನಾನು ಕ್ಲಿಯರ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಡಿಫ್ರೆನ್ಸ್. ಈಗ ನಾನು ಬ್ಲೆಂಡರಲ್ಲಿ ರಬ್ ಮಾಡ್ಕೊತಿಲ್ಲ, ಡ್ಯಾಬ್ ಮಾಡ್ತಾಯಿದ್ದೀನಿ. ಇವಾಗ ಹೈ ಮೇಕಪ್ ಮಾಡೋಣ. ನನಗೆ ತುಂಬ ಮಿನಿಮಲ್ ಹೈ ಮೇಕಪ್ ಇಷ್ಟ ಆಗಿರೋದ್ರಿಂದ ನಾನು ತುಂಬ ಸಿಂಪಲ್ ಆಗಿರೋ ಆರೆಂಜ್ ಕಲರ್, ಲೈಟ್ ಆರೆಂಜ್ ಕಲರ್ ತೊಗೊತಾ ಇದ್ದೀನಿ. ಅದನ್ನು ಬ್ಲೆಂಡ್ ಮಾಡಿ ನಾನು ಸ್ವಲ್ಪ ಗ್ಲಿಟ್ರ್ ಯೂಸ್ ಮಾಡ್ತಿದ್ದೀನಿ. ನೋಡ್ಬೋದು ಎರಡೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನು ರೀಕೋಡ್ ಅವ್ರ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಹೇಳಿದಂಗೆ ನಿಮ್ಮ ಫೇಸಲ್ಲಿ ಏನಾದರೂ ರಿಂಕಲ್ಸ್ ಇದ್ದರೆ ತುಂಬ ಕಮ್ಮಿ ಪ್ರಾಡಕ್ಟ್ನ ಯೂಸ್ ಮಾಡಿ, ಇಲ್ಲಾಂದರೆ ನಿಮಗೆ ಅಲ್ಲೇ ಕೇಕೆ ಆಗುತ್ತೆ. ಈ ಸ್ಮೈಲ್ ಲೈನ್ ಆಗಿರ್ಬೋದು ಇಲ್ಲ ಅಂಡರ್ ಐ ಆಗ್ಬೋದು, ಅಲ್ಲೆಲ್ಲ ತುಂಬ ಕೇಕೆಯಾಗಿ ಕಾಣುತ್ತೆ. ಆ್ಯಂಡ್ ಫೌಂಡೇಶನ್ನ ನೀವು ಬ್ಲೆಂಡರಿಂದ ಬ್ಲೆಂಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಎಕ್ಸ್ಟ್ರಾ ಪ್ರಾಡಕ್ಟೆಲ್ಲ ರಿಮೂವ್ ಮಾಡುತ್ತೆ. ನನಗೆ ಗ್ಲೋಸಿ ಮೇಕಪ್ ಬೇಕಿರೋದ್ರಿಂದ ನಾನು ಗ್ಲೋಸಿ ಸೆಟ್ಟಿಂಗ್ ಸ್ಪ್ರೇನೇ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಸ್ಪ್ರೇ ಹಾಕಿದ ತಕ್ಷಣ ಸಡನ್ಲಿ ನಾವು ಮೇಕಪ್ ಸ್ಟಾರ್ಟ್ ಮಾಡಬಾರ್ದು, ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಡಬೇಕು, ಆವಾಗ ಅದು ಕ್ಲೀನಾಗಿ ಸೆಟ್ ಆಗುತ್ತೆ ನಮಗೆ. ಈಗ ನಾನು ಮಿಸ್ ಕ್ಲಾರೆ ಅವರ ಐಬ್ರೋ ಪ್ಯಾಲೆಟ್ ಯೂಸ್ ಮಾಡಿ ನಾನು ಐಬ್ರೋ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. ಐಬ್ರೋ ಫಿಲ್ಲಿಂಗ್ ಬಂದು ತುಂಬ ಡ್ರಮ್ಯಾಟಿಕ್ ಆಗಿರಬಾರ್ದು, ನ್ಯಾಚುರಲ್ ಆಗಿರಬೇಕು. ನೀವು ನೋಡ್ತಾ ಇರ್ಬೋದು ಎಷ್ಟು ಡಿಫ್ರೆನ್ಸ್ ಕಾಣ್ತಿದೆ ಅಂತ ಎರಡಕ್ಕೂ. ಅದೇ ರೀತಿ ನಾನು ಇವಾಗ ಇನ್ನೊಂದು ಕಡೆಯೂ ಮಾಡ್ಕೊತೀನಿ. ನೋಡ್ಬೋದು ಎರಡೂ ಒಂದೇ ಥರ ಕಾಣ್ತಿದೆ, ಏನೂ ಡಿಫ್ರೆನ್ಸ್ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನೆಕ್ಸ್ಟು ನಾನಿಲ್ಲಿ ಸೆಟ್ಟಿಂಗ್ ಪೌಡರ್ ಯೂಸ್ ಮಾಡ್ತಾಯಿಲ್ಲ, ಬಿಕಾಸ್ ನಾನು ವೀಡಿಯೋಗೋಸ್ಕರ ಮೇಕಪ್ ಮಾಡ್ತಿರೋದ್ರಿಂದ ನನಗೆ ಬೇಕ್ ಮಾಡೋ ಅವಶ್ಯಕತೆ ಇಲ್ಲ ಮೇಕಪ್ನ. ಅದಕ್ಕೋಸ್ಕರ ನಾನು ಡೈರೆಕ್ಟ್ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಕಾಂಪ್ಯಾಕ್ಟ್ ಪೌಡರ್ ಬಂದು ನಾನು ಮ್ಯಾಕ್ ಯೂಸ್ ಮಾಡ್ತೀನಿ. ಬ್ರೈಡಲ್ಗೂ ಅಷ್ಟೇ ನಾನ್ ಬ್ರೈಡಲ್ಗೂ ಅಷ್ಟೇ ನಾನು ಮ್ಯಾಕೇ ಯೂಸ್ ಮಾಡೋದು. ಹಾಗೆ ನಾವು ಮೇಕಪ್ ಮಾಡ್ಕೊಬೇಕಾದ್ರೆ ನೆಕ್ ಮ್ಯಾಚಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಾಂದರೆ ನಾವು ಮೇಕಪ್ ಮಾಡ್ಕೊಂಡಾಗ ಡಿಫ್ರೆನ್ಸ್ ತುಂಬ ಗೊತ್ತಾಗ್ತಾ ಇರುತ್ತೆ. ನಮ್ಮ ನೆಕ್ಕೇ ಬೇರೆ ಕಲರ್ ಇರುತ್ತೆ, ಮೇಕಪ್ಪೇ ಬೇರೆ ಕಲರ್ ಇರುತ್ತೆ, ಆ ಥರ ಆಗೋಗುತ್ತೆ. ನೆಕ್ಸ್ಟು ಬ್ಲಷ್ ಬಂದು ನನ್ನ ಹತ್ರ ಐ ಮ್ಯಾಜಿಕ್ದು 2 ಥರ ಪ್ಯಾಲೆಟ್ ಇದೆ. ಒಂದು ಮ್ಯಾಟ್ ಇದೆ, ಇನ್ನೊಂದು ಬಂದು ಗ್ಲೋಸಿ ಇದೆ. ಇದು ಬಂದು ಮೇಕಪ್ಪಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ನಾವು ಬ್ಲಷ್ ಅಪ್ಲೈ ಮಾಡಿದ ತಕ್ಷಣ ಅದ್ರ ಲುಕ್ಕೇ ಚೇಂಜ್ ಮಾಡುತ್ತೆ, ನಮ್ಮ ಹೆಲ್ತಿ ಸ್ಕಿನ್ ಥರ ಗ್ಲೋ ಕೊಡ್ತಾ ಇರುತ್ತೆ. ಇದರಲ್ಲಿ ನನ್ನ ಶೇಡ್ ಬಂದು ತುಂಬ ಲೈಟ್ ಪಿಂಕ್ ಆಗಿದೆ. ಅದನ್ನು ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಡೈರೆಕ್ಟ್ ಅಪ್ಲೈ ಮಾಡಬಾರ್ದು, ಒಂದು ಸಲ ಡ್ಯಾಬ್ ಮಾಡಿ ಆಮೇಲೆ ಅಪ್ಲೈ ಮಾಡಬೇಕು, ಇಲ್ಲಾಂದರೆ ಎಕ್ಸ್ಟ್ರಾ ಪ್ರಾಡಕ್ಟ್ ಅಪ್ಲೈ ಆಗೋದ್ರೆ ತುಂಬ ಕೆಟ್ಟಾಗಿ ಕಾಣುತ್ತೆ. ಮತ್ತು ನಾನೀಗ ಹೈ ಮ್ಯಾಜಿಕ್ ಅವ್ರದ್ದೇ ಕಾಂಟೋರ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಮತ್ತು ಬ್ರೈಡಲ್ಗೆ ಬಂದರೆ ನಾನು ಮ್ಯಾಕ್ ಯೂಸ್ ಮಾಡ್ತೀನಿ. ನಾನ್ ಬ್ರೈಡಿಗೆಲ್ಲ ಹೈ ಮ್ಯಾಜಿಕ್ ಯೂಸ್ ಮಾಡ್ತೀನಿ. ಜಾ ಲೈನ್ ಕಾಂಟೋರ್ ಮಾಡ್ಕೊತಾ ಇದ್ದೀನಿ ನಾನೀಗ. ಈಗ ಚೀಕ್ ಬೋನಲ್ಲಿ ಕಾಂಟೋರ್ ಮಾಡ್ತೀನಿ. ನೆಕ್ಸ್ಟು ನಾನು ಬೇರೆ ಬ್ರಷಲ್ಲಿ ನೋಸ್ ಕಾಂಟೋರ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಸ್ಟ್ರೈಟಾಗಿ ಕಾಣ್ತಿದೆ, ಎಷ್ಟು ಡಿಫ್ರೆಂಟಾಗಿ ಕಾಣ್ತಿದೆ ನನ್ನ ನೋಸ್ ಅಂತ. ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನಿಸುತ್ತೆ. ಈಗ ನಾನು ಹೈಲೈಟರ್ಗೆ ಆಗಲೇ ತೋರಿಸಿದೆ, ಇವಾಗ ಇನ್ನೊಂದಿದೆ ಹೈಲೈಟರ್, ಅದರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಟಿ ಝೋನಲ್ಲಿ ನಮ್ಮ ಫೇಸ್ನ ಹೈಲೈಟ್ ಮಾಡ್ಕೊಬೇಕಾಗುತ್ತೆ. ಇವಾಗ ಗೊತ್ತಾಗುತ್ತೆ ನಾನು ನೋಸ್ ಕೌಂಟರ್ ಮಾಡಿರೋದು. ಈಗ ನಾನು ಲಿಪ್ ಲೈನರ್ ಯೂಸ್ ಮಾಡ್ತೀನಿ. ಲಿಪ್ಸ್ಟಿಕ್ ಎಲ್ಲ ನಿಮ್ಮ ಇಷ್ಟ, ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಬೋದು. ನಾನು ಲಿಪ್ಸ್ಟಿಕ್ ಬಂದು ಇಲ್ಲಿ ಲ್ಯಾಕ್ಮಿದು ಯೂಸ್ ಮಾಡ್ತಾಯಿದ್ದೀನಿ. ಲಿಪ್ ಲೈನರ್ ಪಿಂಕ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ.
ಮತ್ತು ಲಿಪ್ಸ್ಟಿಕ್ ಬಂದು ಡಾರ್ಕ್ ಪಿಂಕ್ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಮ್ಯಾಟ್ ಆಗಿರೋದ್ರಿಂದ ಸ್ವಲ್ಪ ಗ್ಲೋಸಿ ಲುಕ್ ಬೇಕು, ಅದಕ್ಕೋಸ್ಕರ ಲಿಪ್ ಗ್ಲೋಸ್ ಯೂಸ್ ಮಾಡ್ತಾಯಿದ್ದೀನಿ. ಈಗ ನಾನು ಲಿಪ್ಸ್ಟಿಕ್ನ ಕ್ಲೀನಾಗಿ ಸ್ಮರ್ಜ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಹೈನೈಲರ್ ಹಾಕ್ಕೊತೀನಿ. ಹೈನೈಲರ್ ಬಂದು ನನಗೆ ಒಂದು ಕಡೆ ಮಾತ್ರ ಕ್ಲೀನಾಗಿ ಹಾಕ್ಕೊಳಕ್ಕಾಗುತ್ತೆ, ಇನ್ನೊಂದು ಕಡೆ ಸ್ವಲ್ಪ ಕಷ್ಟ ಆಗುತ್ತೆ. ಬೇರೆಯವ್ರು ಅಂದರೆ ಹಾಕ್ಬಿಡ್ಬೋದು, ನಾನು ಹಾಕ್ಕೊಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು, ಅದಕ್ಕೆ ನಾನು ಇವಾಗ ಬಡ್ಸಲ್ಲಿ ಕ್ಲೀನ್ ಮಾಡ್ಕೊತೀನಿ. ಹಾಗೆ ಈಗ ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ಕಾಜಲ್ ಬಂದು ಗ್ಲಾಮ್ ಕಂಪ್ನಿದು ಯೂಸ್ ಮಾಡ್ತಾಯಿದ್ದೀನಿ. ಈಗ ಆಗಲೇ ಯೂಸ್ ಮಾಡಿದಂಥ ಐಬ್ರೋ ಪ್ಯಾಲೆಟಿಂದನೇ ನನ್ನ ಕಾಜಲ್ ಸ್ಮರ್ಜ್ ಆಗಬಾರ್ದು ಅಂತ ನಾನು ಪೌಡರಲ್ಲಿ ಸೆಟ್ ಮಾಡ್ಕೊತಾ ಇದ್ದೀನಿ. ಐಬ್ರೋ ಪ್ಯಾಲೆಟ್ ಪೌಡರಲ್ಲಿ ಸೆಟ್ ಮಾಡ್ಕೊತಾ ಇದ್ದೀನಿ. ನಾನು ಪೌಡರಲ್ಲಿ ನನ್ನ ಕಾಜಲ್ನ ಸೆಟ್ ಮಾಡ್ತಾ ಇರೋದ್ರಿಂದ ಅದು ಲುಕ್ಕೇ ಬೇರೆ ಕೊಡುತ್ತೆ. ಆ್ಯಂಡ್ ಬ್ರೈಡಲ್ ಆಗಿರಲಿ ನಾನ್ ಬ್ರೈಡಲ್ ಆಗಿರಲಿ, ನೀವು ಯಾವ ಥರ ಟೈಮ್ ಕೊಡ್ತೀರಾ ಅದ್ರ ಮೇಲೆ ನಿಮ್ಮ ಮೇಕಪ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಡೀಟೇಲಿಂಗಾಗಿ ಮೇಕಪ್ ಮಾಡೋದಕ್ಕೆ ಆಗುತ್ತೆ. ಈಗ ನಾನು ಬಿಂದಿ ಇಟ್ಟಿದ್ದೀನಿ, ನೋಡ್ಬೋದು. ನಾನು ನಾನು ತುಂಬ ಸ್ಟ್ರೈಟ್ ಕೂಡ ಮಾಡೋದಿಲ್ಲ ಅಥವಾ ತುಂಬ ಕರ್ಲಿ ಆಗಿ ಬೇಕು ಅಂತ ಇಲ್ಲ, ಒಂದು ಮಿನಿಮಲ್ ಆಗಿರಲಿ ಅಂತ ನಾನು ಸ್ವಲ್ಪ ಸ್ಟ್ರೈಟ್ ಮಾಡ್ತಿದ್ದೀನಿ. ತುಂಬ ಹೀಟ್ ಇಟ್ಕೊಂಡಿಲ್ಲ ನಾನು, ನೋಡ್ತಾ ಇರ್ಬೋದು. ನಾನು ಇದನ್ನು 2 ಸೈಡು ಮಾಡ್ಕೊತೀನಿ. ಹಾಗೆ ಇವಾಗ ಸ್ಯಾರಿ ಡ್ರೇಪ್ ಮಾಡ್ಕೊಂಬರ್ತೀನಿ, ಹೇಗೆ ಕಾಣುತ್ತೆ ಹೇಳಿ. ಸ್ಯಾರಿನೂ ಡ್ರೇಪ್ ಮಾಡಿದ್ದೀನಿ, ಹಾಗೆ ಜ್ಯುವೆಲ್ರಿ ಕೂಡ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ನನ್ನ ಮೇಕಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಫ್ಲಾಲೆಸ್ ಆಗಿದೆ ಅಂತ. ಹಾಗೆ ಇದು ನನ್ನ ಫೈನಲ್ ಲುಕ್ ಆಗಿರುತ್ತೆ. ನನಗಂತೂ ಈ ಮೇಕಪ್ ತುಂಬ ಇಷ್ಟ ಆಯಿತು. ನಿಮಗೇನಾದರೂ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ನಿಮಗೂ ಕೂಡ ಇದೇ ರೀತಿ ಮೇಕಪ್ ಬೇಕಿದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿನ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು DM ಮಾಡ್ಬೋದು. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.